ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ 14 ತಿಂಗಳಾಗಿದೆ. ಇವತ್ತು ಬಿಗ್ ಡೇ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ. ಕೆಆರ್ ನಗರ ಮಹಿಳೆ ಅತ್ಯಾಚಾರ ಪ್ರಕರಣದ ತೀರ್ಪು ಇವತ್ತು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ತೀರ್ಪನ್ನ ಕೊಡ್ತಾರೆ. ಒಂದಷ್ಟು ಕುತೂಹಲ ಇದೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಢವ ಶುರುವಾಗಿದೆ. ಈಗ ಆಲ್ರೆಡಿ ಆರೋಪಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುತ್ತೆ. 4 ಕೇಸ್ಗಳ ಪೈಕಿ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದ ತೀರ್ಪು ಇವತ್ತು ಹೊರಬರುತ್ತೆ. ಮೊನ್ನೆ 30ನೇ ತಾರೀಕಿಗೆ ತೀರ್ಪನ್ನು ಪ್ರಕಟ ಮಾಡಬೇಕಿತ್ತು. ಅದಾದ ನಂತರದಲ್ಲಿ ಇವತ್ತಿಗೆ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿತ್ತು. ಈಗ ಆಲ್ರೆಡಿ ಪೊಲೀಸರು ನ್ಯಾಯಾಲಯಕ್ಕೆ ಆರೋಪಿಯನ್ನು ಕರ್ಕೊಂಡು ಬರುವಂಥ ಕೆಲಸ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ತೀರ್ಪು ಈಗ ಪ್ರಕಟ ಆಗುತ್ತೆ. ದೋಷಿನ ಅಲ್ವಾ ಅನ್ನುವಂಥ ತೀರ್ಪು ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂತಂದರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಇವತ್ತು ತೀರ್ಪನ್ನು ಕೊಡ್ತಾರೆ. ಅವರು ದೋಷಿನೋ ಅಥವಾ ಅಲ್ವೋ ನಿರ್ದೋಷಿನೋ ಅನ್ನುವಂಥ ತೀರ್ಪು. ಯಾವ ರೀತಿಯಾದಂಥ ತೀರ್ಪು ಹೊರಬರ್ಬೋದು? ಕಳೆದ 14 ತಿಂಗಳಿಂದ ಸೆರೆವಾಸದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಈ ತೀರ್ಪು ಮಹತ್ವ ಪಡ್ಕೊಳ್ಳುತ್ತೆ. ಸರಣಿ ಅತ್ಯಾಚಾರ ಆರೋಪವನ್ನು ಹೊತ್ತಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬಂಧನಕ್ಕೊಳಗಾಗಿ 14 ತಿಂಗಳು, 1 ವರ್ಷ ಹೆಚ್ಚು ಕಡಿಮೆ, 1 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ, 1 ವರ್ಷ 2 ತಿಂಗಳು. 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ, ಹೀಗೆ ಒಟ್ಟು 4 ಪ್ರಕರಣಗಳ ಪೈಕಿ 1 ಪ್ರಕರಣ ಏನಿದೆ ಅದು ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ 4 ಪ್ರಕರಣಗಳ ಪೈಕಿ 1 ಪ್ರಕರಣದ ತೀರ್ಪನ್ನ ಇವತ್ತು ಪ್ರಕಟಿಸಲಿದೆ. ಯಾವ ರೀತಿಯಾದಂಥ ತೀರ್ಪು ಹೊರಬರ್ಬೋದು? ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದಷ್ಟು ಅಶ್ಲೀಲ ದೃಶ್ಯವಿದ್ದ ಪೆನ್ ಡ್ರೈವ್ಗಳು ಹಾಸನ ಕ್ಷೇತ್ರದಾದ್ಯಂತ ಹಂಚಲಾಗಿತ್ತು. ಆ ಕೇಸ್ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಆಮೇಲೆ ಈ ಕೆಆರ್ ನಗರ ಕೇಸ್ ಏನು ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಹೆಚ್ಚು ಕಡಿಮೆ 14 ತಿಂಗಳಾಯಿತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ. ಅಲ್ಲಿ 14 ತಿಂಗಳಿಂದಲೂ ಕೂಡ ಜೈಲಿನ ಹಿಂದೆ ಜೈಲೂಟ ತಿಂತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರು. ಕೆಆರ್ ನಗರ ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಆಧರಿಸಿ ಪ್ರಕರಣ ದಾಖಲಾಗಿತ್ತು. ಮೇ 7ರಂದು ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಮೇ 29ರಂದು ಪ್ರಜ್ವಲ್ ನಿವಾಸದಲ್ಲಿ SIT ಮತ್ತು FSL ಟೀಮ್ ಇಂಚಿಂಚು ಶೋಧವನ್ನು ನಡೆಸಿತ್ತು. ಅದಾದ ಬಳಿಕ ಮೇ 31ರಂದು ಜರ್ಮನಿಯಿಂದ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ಸಾಗಿದ್ರು. ಮೇ 31ರಂದು ಮಧ್ಯರಾತ್ರಿ 12:48ಕ್ಕೆ ಪ್ರಜ್ವಲ್ ಆತನನ್ನ ಏರ್ಪೋರ್ಟ್ನಲ್ಲೇ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಆಮೇಲೆ 2024 ಏಪ್ರಿಲ್ 21ರ ಸಮಯದಲ್ಲಿ ಅವ್ರದೇ ಅಂತ ಹೇಳಲಾದಂಥ ಒಂದಷ್ಟು ಪೆನ್ ಡ್ರೈವ್ಗಳು ವೈರಲ್ ಆಗಿತ್ತು. ದೋಷಿ ಹೌದೋ ಅಲ್ವೋ ಅನ್ನುವಂಥ ತೀರ್ಪು ಪ್ರಕಟ ಆಗುತ್ತೆ ಕೆಲವೇ ಹೊತ್ತಲ್ಲಿ. ಜುಲೈ 30ರಂದು ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸಿದೆ. ಕೆಲ ತಾಂತ್ರಿಕ ಸಾಕ್ಷ್ಯ ಮಹಜರಿನ ಸ್ಪಷ್ಟನೆಯನ್ನ ಕೋರ್ಟ್ ಕೇಳಿತ್ತು. ಮೊನ್ನೆ ನಡೆದಂತ ವಾದ ಪ್ರತಿವಾದದ ಸಂದರ್ಭದಲ್ಲಿ ಇವತ್ತು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ತೀರ್ಪನ್ನ ಕೊಡ್ತಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿನೋ ಅಲ್ವೋ ಅನ್ನುವಂಥ ತೀರ್ಪು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. 4 ಪ್ರಕರಣಗಳ ಪೈಕಿ 1 ಪ್ರಕರಣದ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಏನಾಗಬಹುದು ಎತ್ತ? ಆಮೇಲೆ ಏಪ್ರಿಲ್ 21, 2024ರಂದು ಪ್ರಜ್ವಲ್ ರೇವಣ್ಣ ಅವರದ್ದು ಅನ್ನುವಂತಹ ಒಂದಷ್ಟು ಪೆನ್ ಡ್ರೈವ್ಗಳು ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಬಗ್ಗೆ ಹಾಸನದ ಸೆಂಟ್ ಠಾಣೆಯಲ್ಲಿ ಕಂಪ್ಲೇಂಟ್ ಫೈಲ್ ಆಗಿತ್ತು. ಆಮೇಲೆ ವಿಡಿಯೋ ವೈರಲ್ ಆದ್ರ ಬಗ್ಗೆ ಸರ್ಕಾರಕ್ಕೆ ಮಹಿಳಾ ಆಯೋಗ ಕೂಡ ಪತ್ರ ಬರೆದಿತ್ತು. ಆಮೇಲೆ ಏನೆಲ್ಲ ಬೆಳವಣಿಗೆ ಆಗಿತ್ತು ನಾವು ಗಮನಿಸಿದ್ವಿ. ಅಶ್ಲೀಲ ವಿಡಿಯೋ ತನಿಖೆ ನಡೆಸುವಂತೆ SITಯನ್ನು ಸರ್ಕಾರ ರಚಿಸಿತ್ತು, ವಿಶೇಷ ತನಿಖಾ ತಂಡ. ಆ ತನಿಖಾ ತಂಡ ಮೇ 1ರಂದು ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ಫೈಲ್ ಆಗುತ್ತೆ. ಅದಾದ ಮೇಲೆ ಸಂತ್ರಸ್ತಿಯ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಏನೆಲ್ಲ ವಿಚಾರ ಆಕೆ ಹೇಳ್ತಾಳೆ ಅದನ್ನ ಆಧರಿಸಿ
ಅತ್ಯಾಚಾರ ಪ್ರಕರಣವನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಫೈಲ್ ಮಾಡುವಂತ ಕೆಲಸ ಆಗುತ್ತೆ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಪ್ಸ್ಕ್ಯಾಂಡ್ ಆಗಿರ್ತಾರೆ. ಎಲ್ಲಿರ್ತಾರೆ? ಅಜ್ಞಾತ ಸ್ಥಳದಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ದಿಢೀರಂತ ಒಂದು ವಿಡಿಯೋ ಬಿಡ್ತಾರೆ. ಆ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾರೆ. ಇದು ನನ್ನದಲ್ಲ, ನನ್ನನ್ನು ತುಳಿಯೋದಕ್ಕೆ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನೆಲ್ಲ ಪ್ರಜ್ವಲ್ ಅವರು ಆ ವಿಡಿಯೋದಲ್ಲಿ ಹೇಳಿದರು. ಅದಾದ್ಮೇಲೆ ಜರ್ಮನಿಯಿಂದ ವಾಪಸ್ ಬರ್ತಾರೆ, ಏರ್ಪೋರ್ಟಲ್ಲೇ ಲಾಕ್ ಆಗ್ತಾರೆ. ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಏನಾಗಿದೆ ಪ್ರತಿಯೊಂದು ಕೂಡ ನಾವು ಗಮನಿಸಿದ್ದೀವಿ. ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 4 ಪ್ರಕರಣಗಳ ಪೈಕಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣದ ಒಂದು ತೀರ್ಪು ಇವತ್ತು ದೋಷಿನೋ ಅಲ್ವೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಏನ್ ನಿರೀಕ್ಷೆ ಮಾಡಬಹುದು? ಪ್ರಭು, 4 ಪ್ರಕರಣಗಳಿಂದ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ಆ ಪ್ರಕರಣದ ಪೈಕಿ ಒಂದು ಪ್ರಕರಣದಲ್ಲಿ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿರುವಂತದ್ದು. ಪ್ರಮುಖವಾಗಿ ಮನೆ ಕೆಲಸಕ್ಕೆ ಮೇಲೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ತಿಂಗಳ ಕಾಲ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದಂತ ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟ ಮಾಡುತ್ತೆ. ಪ್ರಮುಖವಾಗಿ 122ಕ್ಕೂ ಅಧಿಕ ಸಾಕ್ಷಿಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಕೋರ್ಟ್ಗೆ ಪ್ರೆಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಸಾಕ್ಷಿಗಳನ್ನೆಲ್ಲ ಕೂಡ ಕೂಲಂಕಷವಾಗಿ ಕೋರ್ಟ್ ಏನು ವಿಚಾರಣೆ ನಡೆಸಿದ್ದು, ಸಂಪೂರ್ಣವಾಗಿ ಅದರ ಬಗ್ಗೆ ಡೀಟೇಲ್ಸ್ ಗಳಾಗಿರ್ಬೋದು, ಪ್ರಕರಣದ ಬಗ್ಗೆ ತನಿಖೆ ಆಗಿರ್ಬೋದು, ಎಲ್ಲವನ್ನ ಕೂಡ ಕೋರ್ಟ್ ವಿಚಾರಣೆ ನಡೆಸಿದ್ದು. 1800 ಪುಟಗಳ ಏನು ಚಾರ್ಜ್ ಶೀಟ್ ಅನ್ನು ಕೂಡ ಸಿಐಡಿ ಸಲ್ಲಿಸಿದ್ದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಇವತ್ತು ವಿಚಾರಣೆ ನಡೆಸಿ ಏನು ಪ್ರಜ್ವಲ್ ರೇವಣ್ಣ ದೋಷಿನ ಅಥವಾ ನಿರ್ದೋಷಿನ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿನಿಧಿ ಕೋರ್ಟ್ನ ನ್ಯಾಯಮೂರ್ತಿಯಾಗಿರುವಂತಹ ಗಜಾನನ ಭಟ್ ಅವರು ತೀರ್ಪು ಪ್ರಕಟಿಸಲಿದ್ದಾರೆ. ಪ್ರಭು, ಆಮೇಲೆ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಪ್ರಕರಣ ಇದು. ಮಾಜಿ ಸಂಸದನ ವಿರುದ್ಧ ಕೇಳಿಬಂದಂಥ ಆರೋಪ ಅದೆಲ್ಲ. ಆಮೇಲೆ ಆತ ಏರ್ಪೋರ್ಟಿಂದ ಅರೆಸ್ಟ್ ಆದ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ಆಗಿದೆ ಗೊತ್ತಾಯಿತು. ಆಮೇಲೆ ಮೊನ್ನೆ ಕೂಡ ವಾದ ಪ್ರತಿವಾದ ಅಂತ ಸಂದರ್ಭದಲ್ಲಿ ಇವತ್ತು ಯಾವ ಥರದಾದಂಥ ತೀರ್ಪು ಹೊರಬರಬಹುದು ಅಂತ? ಪ್ರಭು, ಪ್ರಮುಖವಾಗಿ ಯಾವ ತರದ ತೀರ್ಪು ಹೊರಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಜಡ್ಜ್ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ಆರ್ಗ್ಯುಮೆಂಟ್ಸ್ ಗಳು ಕೂಡ ಮೊನ್ನೆ ದಿವಸ ಕೂಡ ಜಡ್ಜ್ ಕ್ಲಾರಿಟಿ ಆಗಿ ತೀರ್ಪನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರ ಲಾಯರ್ಗಳ ಕೂಡ ಕ್ಲಾರಿಫಿಕೇಶನ್ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಪರ ವಕೀಲರು, ಲಾಯರ್ಗಳು ಮತ್ತೆ SPP ಆಗಿರುವಂತಹ ಸರ್ಕಾರದ ಪರ ವಕೀಲರಿಂದ ಅವ್ರಿಗೂ ಕ್ಲಾರಿಫಿಕೇಶನ್ ತಗೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಕೆಲವೊಂದು ಡಿಜಿಟಲ್ ಸಾಕ್ಷಿಗಳು ಇದರಲ್ಲಿರೋದ್ರಿಂದಾಗಿ ಆ ಡಿಜಿಟಲ್ ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಎಲ್ಲಾ ರೀತಿಯಾದಂತಹ ಪರೀಕ್ಷೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಮ್ಯಾಪ್ಗಳಾಗಿರ್ಬೋದು, CDRಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಕೇಸಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಯಾಕಂದ್ರೆ ಅವರು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರೋದು ಕಳೆದ 2-3 ವರ್ಷಗಳ ಹಿಂದೆ ಆಗಿರೋದ್ರಿಂದಾಗಿ ಯಾವುದೂ ದೊಡ್ಡ ಪ್ರಮಾಣದ ಸಾಕ್ಷಿಗಳು ಸಿಕ್ಕಿರ್ಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಡಿಜಿಟಲ್ ಸಾಕ್ಷಿಗಳಾಗಿರೋದ್ರಿಂದಾಗಿ ಈ ಏನು ಅಡ್ವೊಕೇಟ್ ಇಬ್ಬರು ಪರ ವಕೀಲರ ಅಡ್ವೊಕೇಟ್ ಇದೆ, ಅಡ್ವೊಕೇಟ್ಗಳ ಏನು ಕ್ಲಾರಿಫಿಕೇಶನ್ ತಗೊಳ್ಳುವಂತ ಕೆಲಸವನ್ನ ಏನು ಜಡ್ಜ್ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾದ್ರೆ ಪ್ರಜ್ವಲ್ಗೆ ಕನಿಷ್ಠ 10 ವರ್ಷ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ಪ್ರಕರಣಗಳ ಪೈಕಿ ಇವತ್ತು ಒಂದು ಪ್ರಕರಣದ ತೀರ್ಪು ಪ್ರಕಟ ಆಗತ್ತೆ. KR ನಗರ ಮಹಿಳೆ ಅತ್ಯಾಚಾರ ಪ್ರಕರಣದ ತೀರ್ಪು ಇವತ್ತು ಹೊರಬರ್ತಾ ಇರುವಂಥದ್ದು. ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ. ನೋಡಿ, ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ತೀರ್ಪು ಹೊರಬರುತ್ತೆ. ಒಂದು ವೇಳೆ ಏನಾದರೂ ಆರೋಪ ಸಾಬೀತಾದ್ರೆ ಕನಿಷ್ಠ ಅಂತ ಅಂದ್ರೂ 10 ವರ್ಷ ಶಿಕ್ಷೆ ನೀಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ 1 ವರ್ಷ 2 ತಿಂಗಳು 14 ತಿಂಗಳು ಜೈಲಲ್ಲಿದ್ದಾರೆ. ಈಗ ಆರೋಪ ಏನಾದರೂ ಸಾಬೀತಾದ್ರೆ 10 ವರ್ಷ ಮಿನಿಮಮ್ ಅಂತ ಅಂದ್ರೂ 10 ವರ್ಷ ಶಿಕ್ಷೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂತಂದರೆ ಈಗ ಆರಂಭದಲ್ಲಿ ನಾ ಹೇಳ್ತಾ ಇದ್ನಲ್ಲ, ಅಜ್ಞಾತ ಸ್ಥಳದಲ್ಲಿ ಹೋಗಿ ಇದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅದು ನಾನಲ್ಲ, ಆಮೇಲೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಮತ್ತೊಂದು ವಿಚಾರಗಳನ್ನೆಲ್ಲ ಅವರು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಹೇಳಿದರು. ಅದಾದ ನಂತರದಲ್ಲಿ ಯಾವಾಗ ಅವರು ಜರ್ಮನಿಯಿಂದ ವಾಪಸ್ ಬರ್ತಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಜರ್ಮನಿಯಿಂದ ಫ್ಲೈಟ್ ಟೇಕ್ ಆಫ್ ಆದಾಗಿಂದ ಹಿಡಿದು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗೋವರೆಗೂ ಕೂಡ ಹದ್ದಿನ ಕಣ್ಣನ್ನು ಅಧಿಕಾರಿಗಳು ಇಟ್ಟಿದ್ರು. ಕೂಡಲೇ ಬಂದು ಲ್ಯಾಂಡಿಂಗ್ ಆದ ತಕ್ಷಣವೇ ಆತನನ್ನು ವಶಕ್ಕೆ ಪಡ್ಕೊಂಡು ಅಲ್ಲಿಂದನೇ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋದ್ರು. ಅದಾದ ನಂತರದಲ್ಲಿ
ಸ್ಥಳ ಮಹಜರ್ ಪ್ರಕ್ರಿಯೆಗಳು ನಡೀತು. ಆಮೇಲೆ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆಕ್ಟ್ ಹಾಕುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡಿದರು. ಅದಾದ ನಂತರದಲ್ಲಿ ಏನೆಲ್ಲ ಸಾಕ್ಷಿಗಳಿದೆ, ಯಾಕಂತಂದರೆ ಈ ಪ್ರಮುಖವಾಗಿ 4 ಪ್ರಕರಣ ಏನಿತ್ತು 2024 ಮೇ 31ರಂದು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ. ಮಧ್ಯರಾತ್ರಿ ಸುಮಾರಿಗೆ ಅವರನ್ನು ಬಂಧಿಸುವಂಥ ಕೆಲಸ ಆಗುತ್ತೆ. ಆ ಬಳಿಕ KR ನಗರದ ಮನೆ ಕೆಲಸದ ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು.